ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಅದರಲ್ಲಿ ಬೆಲ್ ಐಕಾನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿಬಿಡಿ. ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಏನೇ ಅಪ್ಲೋಡ್ ಮಾಡಿದ್ರು, ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಕೂಡಲೇ ಗೊತ್ತಾಗತ್ತೆ, ಕೂಡಲೇ ನೋಡ್ಕೋಬೋದು. ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ದಂಗೆ ನಿಮಗೆ ಗೊತ್ತಾಗತ್ತೆ. ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಓಕೆ, ಇವತ್ತು ನಾವು ಈ ವಿಡಿಯೋದಲ್ಲಿ ಕ್ರೋಶೆ ಈ ಥರ ಇಯರಿಂಗ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಬೇರೆ ಒಂದು ಡಿಸೈನು. ಮೊದಲೊಂದು ವಿಡಿಯೋದಲ್ಲಿ ಕ್ರೋಶೆ ಇಯರಿಂಗ್ಸ್ ಹೇಳ್ಕೊಟ್ಟಿದ್ದೀನಿ. ಇದು ವಿತ್ ಬಿಡ್ಸ್ ಕ್ರೋಶೆ. ಇದು ಸಿಂಪಲ್ ಡಿಸೈನು, ಬೇಸಿಕ್ ಡಿಸೈನು, ತುಂಬ ಈಸಿ ಆಗಿರೋಂಥದ್ದು. ಬೇಗನೂ ಆಗುತ್ತೆ. 10-15 ಮಿನಿಟ್ಸ್ ಒಳಗಡೆ ಇದು ಮಾಡಿ ಆಗುತ್ತೆ. ತುಂಬ ಈಸಿ ಆಗಿರೋಂಥದ್ದು, ಏನಿಲ್ಲ, 2 ಸ್ಟೆಪ್ ಇರೋದು ಇದರಲ್ಲಿ ಮಾಡೋಕ್ಕೆ. ತುಂಬ ಈಸಿಯಾಗಿದೆ. ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ಇದಕ್ಕೇನೆಲ್ಲ ಬೇಕು ಅಂತ ನೋಡೋಣ. ಇದು ಕ್ರೋಶೆ ಕಾಟನ್ ಥ್ರೆಡ್. ಇದು ಕ್ರೋಶೆ ಥ್ರೆಡ್ಡು 10 ನಂಬರು ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ ನಾನು. 0.75 mm ಕ್ರೋಶೆ ದಾರಕ್ಕೆ ಯೂಸ್ ಮಾಡೋದು, ಕಾಟನ್ ಥ್ರೆಡ್ಗೆ ಯೂಸ್ ಮಾಡೋಂಥದ್ದು. ಆಮೇಲೆ ಈ ಥರ ಬೀಡ್ಸ್ ಬೇಕು, ಗೋಲ್ಡನ್ ಬೀಡ್ಸು. ಇದು ಈ ಥರ ಗೋಲ್ಡನ್ ಕಲರ್ ಬೀಡ್ಸ್ ತಗೊಂಡಿದ್ದೀನಿ. ಆಮೇಲೆ ಈ ಥರ ರಿಂಗ್ ತಗೊಂಡಿದ್ದೀನಿ ನೋಡಿ. ಈ ಥರ ರಿಂಗು ತಗೊಂಡಿದ್ದೀನಿ. ಇನ್ನು ಹುಕ್ ಬೇಕು. ಈ ಥರ ಹುಕ್ಕು ತಗೊಂಡಿದ್ದೀನಿ. ಇನ್ನು ಇದು ಕಟ್ಟಿಂಗ್ ಪ್ಲೇಯರು, ಇದನ್ನು ಜೋಡ್ಸೋಕ್ಕೆ, ಹುಕ್ ಹಾಕೋಕ್ಕೆ, ಕತ್ರಿ, ದಾರ ಕಟ್ ಮಾಡೋಕ್ಕೆ, ಫೆವಿಗ್ಲೂ, ಇದು ಫ್ಯಾಬ್ರಿಕ್ ಗ್ಲೂ ಇದೆ. ಇದು ಸ್ವಲ್ಪ ಲಾಸ್ಟ್ಗೆ ಫಿನಿಶಿಂಗ್ ಕೊಡೋಕ್ಕೆ ಬೇಕಾಗೋದಷ್ಟೇ. ಅದು ಬೇಕು ಅಂತ ಏನಿಲ್ಲ, ಕಂಪಲ್ಸರಿ ಇಲ್ಲ, ಆದರೂ ಇದೆ. ಓಕೆ, ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ಫಸ್ಟು ಲೂಪ್ ಹಾಕ್ಕೊಂಡು ಈ ಥರ 6 ಚೈನ್ಸ್ ಮಾಡಬೇಕು. 6 ಚೈನ್. ಈ ಥರ ಮಾಡಿ 6 ಚೈನ್ ಮಾಡ್ಕೋಬೇಕು. 1 2 3 4 5 6. 6 ಚೈನ್ ಆದಮೇಲೆ ಈ ಫಸ್ಟ್ ಚೈನ್ ಇದೆಯಲ್ವಾ, ಫಸ್ಟ್ ಚೈನಲ್ಲಿ ಹಾಕ್ಬಿಟ್ಟು ಸ್ಲಿಪ್ ನಾಟ್, ಸ್ಲಿಪ್ ಸ್ಟಿಚ್ ಏನು ಹೇಳ್ತೀವೋ ಅದು, ಅದನ್ನು ಹಾಕೋಬೇಕು. ಇದು ಜಾಯಿನ್ ಮಾಡೋಕ್ಕೆ, ಸ್ಲಿಪ್ ಸ್ಟಿಚ್ ಸಾಮಾನ್ಯವಾಗಿ ಜಾಯಿನ್ ಮಾಡೋಕ್ಕೆ ಹಾಕೋದು. ಇದಿಲ್ಲಿ ನೋಡಿ, ರೌಂಡ್ ಶೇಪ್ ರಿಂಗ್ ಆಗುತ್ತೆ. ಇಲ್ಲಿ ರಿಂಗ್ ಥರ ಆಗುತ್ತೆ ಈ ಥರ. ಈಗ ಸ್ಲಿಪ್ ಸ್ಟಿಚ್ ಹಾಕಿದ ಮೇಲೆ ಈ ರಿಂಗ್ ಒಳಗಡೆ 20 ಟ್ರಿಪಲ್ ಕ್ರೋಶೆ ಮಾಡಬೇಕು. ಫಸ್ಟು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನು, 3 ಚೈನ್ ಆದಮೇಲೆ ಟ್ರಿಪಲ್ ಕ್ರೋಶೆ 20 ಹಾಕ್ಕೋಬೇಕು. ಟ್ರಿಪಲ್ ಕ್ರೋಶೆ ಹಂಗೆ 2 ಸಾರಿ ಈ ಥರ ಕ್ರೋಶೆಗೆ ದಾರ ಸಂದ್ಕೋತೀವಿ. ಆಮೇಲೆ ಇಲ್ಲಿಂದ ತೊಗೊಂಬರ್ತೀವಿ. ಇಲ್ಲಿ 4 ಲೂಪ್ ಆಗುತ್ತೆ ಕ್ರೋಶೆ ಹುಕ್ಕಲ್ಲಿ. ದಾರ ತಗೊಂಡು ಫಸ್ಟ್ 2 ಲೂಪ್ಗೆ ಒಂದು ಸಾರಿ ಹಾಕ್ತೀವಿ. ಆಮೇಲೆ ದಾರ ತಗೊಂಡು ಮತ್ತೆರಡು ಲೂಪ್ಗೆ, ಆಮೇಲೆ ದಾರ ತಗೊಂಡು ಮತ್ತೆರಡು ಲೂಪ್ಗೆ, ಈ ಥರ. ಇದು ಟ್ರಿಪಲ್ ಕ್ರೋಶೆ. ನಾನು ಟ್ರಿಪಲ್ ಕ್ರೋಶೆ ಹಾಕೋದನ್ನೆಲ್ಲ, ಟ್ರಿಪಲ್ ಕ್ರೋಶೆ, ಡಬಲ್ ಕ್ರೋಶೆ, ಇದೆಲ್ಲ ಕ್ರೋಶೆ ಬೇಸಿಕ್ಸ್ ಅನ್ನೋ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಡಿಟೇಲಾಗಿ ತೋರಿಸಿದ್ದೀನಿ, ನಿಧಾನವಾಗಿ ಮಾಡಿ. ಅದು ನಾನು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ಗೊತ್ತಾಗಿಲ್ಲ ಅಂದರೆ ನೋಡ್ಕೊಳ್ಳಿ. ಟ್ರಿಪಲ್ ಕ್ರೋಶೆ 20 ಮಾಡಬೇಕು. 1 ಆಗಿದೆ, 1 ಆಯಿತು. ಎರಡು, 3, 4,
18 19 19 20 20 ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ. 20 ಟ್ರಿಪಲ್ ಕ್ರೋಶೆ ಆದಮೇಲೆ ಫಸ್ಟ್ 3 ಚೈನ್ ಹಾಕಿದ್ದೀವಲ್ಲ, 3 ಚೈನು, ಇದರಲ್ಲಿ ಮೇಲಿನ ಚೈನ್ಗೆ 1 2 3 ಈ 3rd ಚೈನ್ಗೆ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಇಲ್ಲಿ ಈ ಥರ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಈ ಥರ ರೌಂಡ್ ಬರುತ್ತೆ ಆವಾಗ. ಇದು ಫಸ್ಟ್ ಸ್ಟೆಪ್. ಇನ್ನು ಸೆಕೆಂಡ್ ರೌಂಡ್ ಹೆಂಗೆ ಮಾಡೋದು ಅಂದರೆ, ಫಸ್ಟ್ 2 ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಇನ್ನು ಬೀಡ್ಸ್ ಹಾಕ್ಕೊಳ್ಳೋದು. ಇದನ್ನು ಈ ಚೈನ್ ಹಾಕಿದ ಮೇಲೆ ಬಂದು ಈ ಲೂಪನ್ನು ದೊಡ್ಡ ಮಾಡ್ಕೊಳ್ಳಿ, ಲೂಸ್ ಮಾಡಿಕೊಂಡು ಈ ಬೆರಳಿಗೆ ಹಾಕ್ಕೊಳ್ಳಿ. ಈ ಥರ ಕ್ರೋಶೆ ಹುಕ್ಕಲ್ಲಿ ಈ ಬೀಡ್ಸನ್ನು ತಗೋಬೇಕು. ಇದು ಈ ಥರ ಬೀಡ್ಸನ್ನು ತಗೊಂಡು ಈ ಹುಕ್ಕಲ್ಲಿ ದಾರನ ಹಿಡ್ಕೋಬೇಕು. ಹಿಡ್ಕೊಂಡು ಮೆಲ್ಲಗೆ ಜಾರಿಸ್ಕೋಬೇಕು ಈ ಬೀಡ್ಸನ್ನು ದಾರದ ಒಳಗಡೆ. ಈ ಥರ ಜಾರಿಸ್ಕೊಂಡು ಆಮೇಲೆ ಡಬಲ್ ಕ್ರೋಶೆ ಹಾಕೊಳ್ಳೋದು. ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಮೇಲೇನು ಈ ಥರ ಬೀಡ್ಸ್ ಹಾಕ್ಬಿಟ್ಟು ಡಬಲ್ ಕ್ರೋಶೆ ನೋಡಿ. ಫಸ್ಟು ಇದು ಈ ಥರ ಡಬಲ್ ಕ್ರೋಶೆ ಹಾಕ್ಕೊಳ್ಳೋದು. ಆಮೇಲೆ ಇದನ್ನು ಲೂಸ್ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೋಬೇಕು. ಈ ಥರ ಕ್ರೋಶೆ ಹುಕ್ಕಲ್ಲಿ ಬೀಡ್ಸ್ ತಗೊಳ್ಳೋದು, ಕ್ರೋಶೆ ಹುಕ್ಕಿಗೆ ಹಾಕ್ಕೋಬೇಕು. ಈ ಥರ ನೋಡಿ, ಈ ಥರ ಕ್ರೋಶೆ ಹುಕ್ಕಲ್ಲಿ ಬೀಡ್ಸ್ ತಗೊಳ್ಬೇಕು. ಈ ಥರ ಈ ಬೀಡ್ಸನ್ನು ಕ್ರೋಶೆ ಹುಕ್ಕಿಗೆ ಹಾಕೋಬೇಕು. ಆಮೇಲೆ ಈ ದಾರನ ಕ್ರೋಶೆ ಹುಕ್ಕಲ್ಲಿ ಈ ಥರ ಹಿಡ್ಕೋಬೇಕು. ಹಿಡ್ಕೊಂಡು ಈ ಬೀಡ್ಸನ್ನು ದಾರಕ್ಕೆ ಸೇರಿಸ್ಕೋಬೇಕು. ಇದನ್ನು ಎಳ್ಕೋಬೇಕು. ಇದನ್ನು ಎಳ್ಕೊಂಡ್ರೆ ಟೈಟ್ ಆಗುತ್ತೆ ಪುನಃ. ಇನ್ನು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಈ ಟ್ರಿಪಲ್ ಕ್ರೋಶೆ ಮೇಲೆ ಇಲ್ಲಿ ವಾಪಸ್ ಲೂಸ್ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಳ್ಳೋದು. ಬೀಡ್ಸನ್ನು ತಗೋಬೇಕು. ಇದರಲ್ಲಿ ಕ್ರೋಶೆ ಈ ಥರ ದಾರನ ಹಿಡ್ಕೋಬೇಕು. ಈ ಬೀಡ್ಸನ್ನು ಇದರೊಳಗಡೆಗೆ ಹಾಕೋಬೇಕು. ಡಬಲ್ ಕ್ರೋಶೆ ಮಾಡೋದಾಮೇಲೆ ಈ ಥರ ಸುತ್ತಲೂ ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಮೇಲೇನು ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗ್ತಾ ಬರೋದು. ಇಲ್ಲಿ ಫುಲ್ಲು ಈ ಥರ ರೌಂಡಾಗಿ ಹಾಕ್ಕೊಂಡು ಬರಬೇಕು. ಈ ಥರ ಫುಲ್ ಎಲ್ಲದಕ್ಕೂ ಈ ಥರ ರೌಂಡಾಗಿ ಹಾಕ್ಕೊಂಡು ಬರಬೇಕು. ಇದು ಲೂಸ್ ಮಾಡ್ಕೊಳ್ಳಿ. ಇದರಲ್ಲಿ ಕ್ರೋಶೆ ಹುಕ್ಕಲ್ಲಿ ಈ ಥರ ಇದು ಬೀಡ್ಸ್ ತಗೊಳ್ಳಿ, ಮಣಿ ದಾರನ ಈ ಹುಕ್ಕಲ್ಲಿ ಹಿಡ್ಕೊಳ್ಳಿ. ಕ್ರೋಶೆ ಹುಕ್ಕಲ್ಲಿ ದಾರ ಇದನ್ನು ಸ್ವಲ್ಪ ಸ್ಟ್ರೈಟ್ ಮಾಡಿಬಿಟ್ಟು ಬೀಡ್ಸನ್ನು ಇದರೊಳಗಡೆ ಹಾಕೋಬೇಕು. ನೋಡಿ, ಇನ್ನು ಡಬಲ್ ಕ್ರೋಶೆ ಇದರಲ್ಲಿ ಮೊದಲಿನ ಟ್ರಿಪಲ್ ಕ್ರೋಶೆದ ಮೇಲೆ ಡಬಲ್ ಕ್ರೋಶೆ. ಆಮೇಲೆ ಈ ರೀತಿ ಲೂಸ್ ಮಾಡ್ಕೋಬೇಕು. ಕ್ರೋಶೆ ಹುಕ್ಕಲ್ಲಿ ಈ ಥರ ಮಣಿ ತಗೋಬೇಕು. ಈ ಕ್ರೋಶೆ ಹುಕ್ಕಿನ
ಈ ಹುಕ್ ಇದೆಯಲ್ವಾ, ಹುಕ್ಕಲ್ಲಿ ದಾರನ ಈ ರೀತಿ ಎಳೆದು ಹಿಡ್ಕೋಬೇಕು. ಇದನ್ನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳಿ, ದಾರನ ಅದರೊಳಗಡೆ ಹಾಕ್ಕೊಳ್ಳಿ ನಿಧಾನವಾಗಿ. ಲೂಸ್ ಮಾಡ್ಕೊಳ್ಳಿ, ಬೀಡ್ ತಗೊಳ್ಳಿ, ಇದು ಈ ಥರ ಎಳೆದು ಹಿಡ್ಕೊಳ್ಳಿ. ಈ ಕ್ರೋಶೆ ಹುಕ್ಕು ಸ್ವಲ್ಪ ಸ್ಟ್ರೈಟ್ ಮಾಡಿದರೆ ಈಸಿ ಆಗುತ್ತೆ. ಆಮೇಲೆ ಇದನ್ನು ಟೈಟ್ ಮಾಡ್ಕೊಳ್ಳಿ, ಡಬಲ್ ಕ್ರೋಶೆ. ಈ ಲೂಸ್ ಮಾಡ್ಕೋಬೇಕು. ಆಮೇಲೆ ಬೀಟ್ ತಗೋಬೇಕು, ದಾರನ ಕ್ರೋಶೆ ಹುಕ್ಕಲ್ಲಿ ಹಿಡ್ಕೊಂಡು ಬೀಡ್ಸನ್ನು ಅದರ ಒಳಗಡೆ ಹಾಕ್ಕೋಬೇಕು. ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಮೇಲೇನು ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಈ ಥರ ರೌಂಡಾಗಿ ಫುಲ್ ಹಾಕ್ಕೊಂಡಿದ್ದೀವಿ. ಇನ್ನು ಫಸ್ಟ್ ಚೈನ್ ಮಾಡಿದ್ದೀವಲ್ವಾ, 3 ಚೈನು, 2 ಚೈನು ಡಬಲ್ ಕ್ರೋಶೆಗೆ ಹಾಕೋಕ್ಕೆ ಇಲ್ಲಿ 1 2, ಆ ಚೈನ್ನ ಮೇಲಿನ ಚೈನು ಈ ಬೀಡ್ಸ್ ಪಕ್ಕ ಇರುತ್ತೆ. ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಇದು ಸ್ಲಿಪ್ ಸ್ಟಿಚ್ಚು ಈ ರೀತಿ ಹಾಕ್ಕೊಂಡು ಇದು ರೌಂಡು ಕಂಪ್ಲೀಟ್ ಆಯಿತು. ಇನ್ನು ಒಂದು ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡೋಣ. ಇದನ್ನು ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ಈಗ ಈ ದಾರನ ಕಟ್ ಮಾಡೋಣ. ಇಲ್ಲಿ ಈ ದಾರ ಕಟ್ ಮಾಡೋದ್ರಲ್ಲಿ ಸ್ವಲ್ಪ ಗಮ್ ಹಾಕ್ಕೊಂಡ್ರೆ ಅದು ಸೇಫಾಗಿ ಗಟ್ಟಿಯಾಗಿ ಉಳ್ಕೊಂಡ್ಬಿಡತ್ತೆ. ಏನು ಬಿಡೋ ಭಯನೇ ಇಲ್ಲ, ಬಿಟ್ಕೊಳ್ಳಲ್ಲ. ಈ ಥರ ಉಳ್ಬಿಡತ್ತೆ. ಇನ್ನು ನಾರ್ಮಲಾಗಿ ಹುಕ್ ಹಾಕ್ಕೋಬೇಕು. ಹುಕ್ಗೆ ಈ ರಿಂಗ್ ತಗೊಳ್ಳೋಣ. ರಿಂಗನ್ನ ಸ್ವಲ್ಪ ಓಪನ್ ಮಾಡ್ಕೋಬೇಕು. ಈ ಥರ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಎಂಡ್ ಮಾಡಿದ್ದೀವಿ ಅಲ್ವಾ, ಅಲ್ಲಿ ಮಾಡಿದ್ರೂ ಆಗುತ್ತೆ, ಅದು ಅದ್ರ ಅಪೋಸಿಟ್ ಸೈಡು ಮಿಡ್ಲಲ್ಲಿ ಕೌಂಟ್ ಮಾಡ್ಕೊಳ್ಳಿ. ಬೀಡ್ಸು 20 ಇದ್ದರೆ ಆ ಕಡೆ ಒಂದು ಈ ಕಡೆ ಒಂದು, ಆ ಕಡೆ 10 ಈ ಕಡೆ 10 ಬಿಟ್ಟು ಮಿಡ್ಲಲ್ಲಿ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇದಕ್ಕೆ ಈ ಹುಕ್ಕನ್ನು ಸೇರಿಸ್ಕೋಬೇಕು. ಆಮೇಲೆ ಟೈಟ್ ಮಾಡ್ಕೊಳ್ಳಿ.
ಈ ಥರ ಟೈಟ್ ಆದಮೇಲೆ ಇದು ಟೈಟ್ ಮಾಡಿದ್ಮೇಲೆ ಈ ಥರ ಇಯರಿಂಗ್ ಚೆನ್ನಾಗಿ ಬರುತ್ತೆ, ರೆಡಿ ಆಗುತ್ತೆ. ಚೆನ್ನಾಗಿರೋ ಡಿಸೈನು, ತುಂಬ ಬೇಗ ಮಾಡ್ಬೋದು, 10-15 ನಿಮಿಷದಲ್ಲಿ ಮಾಡ್ಬೋದು. ರೌಂಡಾಗಿ ಬೀಡ್ಸ್ ಬಂದು ಚೆನ್ನಾಗಿ ಕಾಣುತ್ತೆ ನೋಡುವಾಗ, ಕಿವಿಗೆ ಹಾಕಿದರೆ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.